ತಂಗಿ, ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಆತನ ಕೋಪವನ್ನು ಸರ್ವ ಪ್ರಕಾರದಿಂದಲೂ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನಡೆ ತಂಗಿ. ಹಾಗೆ ಆಗಲಿ ಅಣ್ಣ. ದುರ್ಯೋಧನ ದುರ್ಯೋಧನ ದುಷ್ಟ ದುರ್ವಿಧಿ ಆಟಾಸದ ಮೇಲೆ ಇದ್ದಿರುವ ದುರುಳ ದುರ್ಯೋಧನನೇ ಹೇಳು. ಶಕುನಿ ನಿನ್ನ ಭ್ರಮೆ. ದುರ್ಯೋಧನ ದುರ್ಯೋಧನ, ನಾನು ಕೂಡ ನಿನ್ನಂತೆ 99 ಮಂದಿ ಸಹೋದರರೊಳಗೊಂಡು ಈ ಭವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನಿನ್ನ ಕುಟಿಲ ತಂತ್ರದಿಂದ ಎಲ್ಲವೂ ನಾಶವಾಯಿತು ಕೌರವೇಶ್ವರ, ಎಲ್ಲವೂ ನಾಶವಾಯಿತು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ಹೊಡೆದಿದೆ ಛೇದಿಸಬೇಕು. ಮೋಸಗಾರನನ್ನು ಅದರಲ್ಲಿಯೂ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾನುಡಿಯಂತೆ ಅಡಿಗೂ ಅಡ್ಡದಾರಿ ನಡೆಸಿ ಚಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ರಾಜ್ಯದಲ್ಲಿ ಅಸಾಧ್ಯ ಎಂಬ ಬಿರುಗಾಳಿಯನ್ನು ನಡೆಸಿ ನಿನ್ನ ತಮ್ಮಂದಿರನ್ನು ನಾಶಪಡಿಸದಿದ್ದರೆ ನಾನು ಶಕುನಿಯೇ ಅಲ್ಲ. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯರೆಯರ ರಕ್ತದಿಂದ ಕಾಂಚಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ತೊಟ್ಟು ನಿಟ್ಟಿಸಿ ಬಿಡುವಂತೆ ಮಾಡಿ ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗ ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತು ಸಾರ್ವಭೌಮ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಗುರುರಾಜ? ಜಯದ್ರಥಾಕೃತವರ್ಮಾದಿಗಳು ಸೇನೆ ಸಮಾತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ಈ ದಿನ ದೂತನು ಸಮಾಚಾರ ತಂದವನಲ್ಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸಿದ್ದಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬೆರಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸೊಯ್ದ ಕಲಹ ಇದು ಉಚಿತವಾದದ್ದೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವರ ಮಾತುಗಳನ್ನು ನಿರಾಕರಿಸಿಬಿಟ್ಟೆನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಓ, ನಿಮ್ಮ ಸಹೋದರನು ವಚಿರ ಎಂಬುದಿಯಂತೆ ಇತ್ತಲೇ ಆರ್ಭಟಿಸಿದ ಸಹೋದರ ಅಖಂಡ ಪಡವಿಯೋ ಮದಂದ ಭೀಮನ ರುಂಡ ಕಡಿದು ಚೆಂಡ ನಾಡಿ ಚೆಲುವೆ ಬಿಡುವೆ ನಂಬಲ ಚೆಲುವೆ ಬಿಡುವೆ ನಂಬಲ ದುರಾಕ್ರದಲ್ಲಿ ಪಡಾಟಾಡಿ ಸೇರುವೆ ಅಗ್ರಜ ಸಹೋದರ ಕೃಷ್ಣನು ಅಸ್ತನ ಒದಗಿ ಬಂದಿರುವಂತೆ ನಾಳೆ ಪ್ರಾಂತಂಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸನ್ನಾದ ನಡೆಸುವಂತೆ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ವಿದುರನ ಮುರಿಕ ಜೋಪಡಿಯನ್ನು ಆಚರಿಸುವಂತೆ ಎಂತಹ ಅವಹೇಳನ. ಇದು ಅವ ಹೇಳುವನಲ್ಲ ಸಹೋದರ.
ಯದುಪತಿಯು ಭಕ್ತರ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಿನ್ಯಾರಿವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ಕುಲಚಲವೆಂಬ ಕದಡಿದ ಪಂಥ, ಬಂಡ ಭೀಮನ ರುಂಡ ಚಂಡಾಳಿ, ಗುಂಡಿಗೆ ಬಿಸಿಲತ್ತ ನೋಡದೆ ಕೊನೆಗೊಳ್ಳದು ನನ್ನ ಪಂಥ. ಹೀಗಿರುವಾಗ ಆ ಕೃಷ್ಣನಿಗೆ ಸತ್ಕಾರವಂತ ಸತ್ಕಾರ ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಬಲ ಸಹೋದರ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬರುವುದು, ಎಚ್ಚರಿಕೆ ಸಹೋದರ. ಗುರುಕುಲವೇ ವಿನಾಶವಾಗುವ ಕಾಲವು ಬರುವುದು, ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ನಲ್ಲೆಯರ ಕೊಂದನು ಮರ್ಮವು ತಿಳಿಯದೆ ಪರಿಗಡುವುದೇ ಸಹೋದರ. ನಲ್ಲೆಯರ ಕೊಂದನು ಮರ್ಮವು ತಿಳಿಯದೆ ಪರಿಗಡುವುದೇ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಕ್ಷಮಿಸು ಅಣ್ಣ, ಕ್ಷಮಿಸು. ಸಹೋದರ, ಸಹೋದರ, ನನ್ನ ಪ್ರಿಯ ಸಹೋದರನ ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು. ಎಷ್ಟೇ ಮದಗಜಗಳಿಷ್ಟಿದ್ದರು ಪರಮೇಶ್ವರ, ಮದಗಜಗಳಿಷ್ಟದ್ದರು ಸಿಂಹಕ್ಕೆ ಸರಿಸಾಡಿಯಾಗಬಲ್ಲವೇ? ಆದ್ರಲ್ಲಿ ಮಾವ, ಈಗ ನಾನು ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲವೇ ಅಥವಾ ಯುದ್ಧಕ್ಕೆ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ನಿನ್ನ ಸಾರ್ವವನ್ನೇ ತೃಣೀಕರಿಸದೆ ಕೇವಲ ದಾಸಿ ಪುತ್ರನ ಮುರುಕು ಜೋಪಿಡಿಯನ್ನು ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಿವೆ ಕುರುರಾಜ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಯಾರು ಅವನ ಭಕ್ತಿ ವೈರಕ್ಷ ಪ್ರದರ್ಶನಕ್ಕೆ ಮುರುಳಾಗಿ ಯಾರು ಆತನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನು ಕಾರಣವಿಲ್ಲದೆ ಸಮರಿಸುವನು. ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು? ನಿಜ ಮಾವ, ನಿಜ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕರಾದ ಉಗ್ರಾಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಮರ್ಥರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಅಂತವನಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ನನ್ನನ್ನೇಕೆ ದ್ವಾರಪಡಿಸಿದೆ ಮಾವ? ಆ ನಂದಗೋಪನ ಮನೆ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕುರುರಾಜ. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವನ್ನಾಡಬಹುದಲ್ಲವೇ ಕುರುರಾಜ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ಅವನ ನಿಜನ್ಮದವಾದ ಯಾದವ ಸೈನ್ಯವೊಂದಿಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವರ ಸೈನ್ಯದಿಂದ ನಾಶಪಡಿಸುವ ಶಿವಯೋಗವು ನಿನಗಿರುವುದು. ಕೃಷ್ಣನು ಸೇನ ಸಮೇತರಾಗಿ ನಿನ್ನ ಪಕ್ಷ ವಹಿಸಿದ್ದೇ ಆದರೆ ಕೃಷ್ಣ ನೀನು ಬೇಡ, ನಿನ್ನ ಯಾದವ ವಿಜಯೋನ್ಮತ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಉಭಯ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕುರುರಾಜ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಮಾವ, ಆದರೆ ಆತನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ದಯೆ, ದಾಕ್ಷಣ್ಯ ಅಷ್ಟರಲ್ಲಿಯೂ ಇವುಗಳನ್ನು ನನ್ನ ಸೋದರನಿಯ ಎಲ್ಲಿಂದ ಕಲಿತೆ ಎಂದು ತಿಳಿಯುತ್ತಿಲ್ಲವಲ್ಲ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಏಕೆ ಮಾವ? ಪಾಂಡವರು ಶ್ರೀಕೃಷ್ಣನ ಆಜ್ಞಾಪಾಲಕರು ಕುರುರಾಜ. ಇರಬಹುದೇನು? ಇದ್ದೇ ಇದೆ. ನೀನೇನಾದರೂ ಶ್ರೀಕೃಷ್ಣನ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀವೇ ಕಾರಣವಯ್ಯ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರು ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ನಷ್ಟವಾದವು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನೆ ನೀಡುವುದು ಉಚಿತವಲ್ಲ ಕುರುರಾಜ.
ಹಾಗೇನಾದರೂ ಪಾಂಡವರು ಒಂದು ವೇಳೆ ರಾಜ್ಯಕ್ಕೆ ಹಂಬಲಿಸಿದ್ದೇ ಆದರೆ ರಣಕ್ಷೇತ್ರದಲ್ಲಿ ಕಳಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ದೇಯಿ ದೇಯಿ ಎಂದು ದೈನರಿತಿ ಏಕೆ ಗುರುರಾಜ? ಸರಿಯಾಗಿ ಹೇಳಿದ ಸಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಗುರುರಾಜ, ಆ ಪಾಂಡವರಿಗೆ ಭಾರಿ ಭಾರಿ ಗರಿಷ್ಠ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ದುರ್ಯೋಧನ ಈ ವಿಚಾರದಲ್ಲಿ ಏನದೊಂದು ಸಲಹೆ ಇರುವುದು ಗುರುರಾಜ. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿದ ಗುರುರಾಜ. ಈಗ ರಾಜ್ಯ ಸಭೆಯ ವೇಳೆಯಾಯಿತು. ನಡೆ ಗುರುರಾಜ ನಡೆ. ಆಗಲಿ ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ ನಡೆ. ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದೆಯಾದ ಸೈನ್ಯ ನಾಶ ಮಾಡಿ ಬಿಡುವೆನು ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದೆಯಾದ ಸೈನ್ಯ ನಾಶ ಮಾಡಿ ಬಿಡುವೆನು ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಕರ್ಣ ಶಕುನಿ ಸೈಂಧವಾದಿ ಮಹಾರಥಿಕರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಕರ್ಣ ಶಕುನಿ ಸೈಂಧವಾದಿ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಭೀಮನನ್ನು ಸೀಡಿ ಬಿಡುವ ಎನ್ನ ತಮ್ಮನು, ಭಾರತನ ಶಿರ ಛೇದಿಸುವ ವೀರ ಕರ್ಣನು. ಭೀಮನನ್ನು ಸೀಡಿ ಬಿಡುವ ಎನ್ನ ತಮ್ಮನು, ಭಾರತನ ಶಿರ ಛೇದಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ. ನಡೆ. ಥು! ಗುರುಕುಲದ ಕೀಟವೇ ನಡೆ. ಗುರುಕುಲದ ಕೀಟವೇ ನಡೆ. ನಿನ್ನನ್ನು ಒಪ್ಪಿದ ಕುರಿಯನ್ನು ಒಪ್ಪಿದ ರಾಣಿ ಮಾರಿ ಮುಂದೆ ಬಲಿ ಕೊಟ್ಟ ಹಾಗೆ ಬಲಿ ಕೊಡುತ್ತಿದ್ದರೆ ನಾನು ಶಕುನಿಯೇ ಅಲ್ಲ. ಶವ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ಕುರುಕುಲ ವಂಶವನ್ನು, ನೀ ಎಂದರೆ ನಿಮ್ಮವರಿಂದಲೇ ನಿರ್ನಾಮ ಮಾಡುವವನೇ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ಎಂದಿಗೆ ಎಂದಿಗೆ ನಿನ್ನಪ್ಪನ ಮನೆಗೆ ಈ ಎಡಗಾಲಿದ್ದನೋ ಅಂದೇ ನಿನ್ನ ಕುರುವಂಶ ನಾಶವೆಂದು ಬೆರೆದಿಟ್ಟೆ. ಎಂದಿಗೆ ಬಂಡರ ಬಂಡ ಹೊಂಡ ಪ್ರಚಂಡ ಗಂಡುಗಲಿ ಭೀಮನ ಕಥೆಯಿಂದ ನಿನ್ನ ತೊಡೆಯನ್ನು ಮುರಿದು ಸಮುದ್ರ ತೀರದಲ್ಲಿ ಬಿಸಾಡಿ ಹದ್ದು ಕಾಗೆಗಳು ನಾಯಿ ನರಿಗಳು ಕಿತ್ತು ಕಿತ್ತು ತಿನ್ನುವುದನ್ನು ಈ ನನ್ನ ಕಣ್ಣಿನಿಂದ ನೋಡುವ ತನಕ ನನಗೆಲ್ಲಿದೆಯೋ ಶಾಂತಿ, ನನಗೆಲ್ಲಿದೆಯೋ ಶಾಂತಿ. ಅಧಿಕಾರವಂತೆ ಅಧಿಕಾರ ಪಾಂಡವರ ಸಂಪತ್ತನ್ನು ಮೋಸದಿಂದ ಕಬಳಿಸಿ ನಾನು ನನ್ನದು ಎಂದು ಮೆರೆಯುತ್ತಿರುವೆನು ಮೂಡ. ಎಂದಾದರೊಂದು ದಿನ ಈ ರಾಜ್ಯಕ್ಕೆ ಅಧಿಕಾರಿಗಳು ಪಾಂಡವರು ಅಧಿಕಾರವಂತೆ ಅಧಿಕಾರ 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 ಮತದಿಂದ ಹುಟ್ಟಿ ಮೆರೆದು ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಧಿಕಾರ ಅಧಿಕಾರ
ಅಧಿಕಾರ ಮತದಿಂದ ನೆರೆದಿವೆ ಆ ಭೀಮನಿಗೆ ಬಲ್ಲ ಕೊಟ್ಟು ನಾನು ನೋಡು ಅಬ್ಬಿ ನಾನು ನೋಡು ಹುರ್ಕ ನಾನು ನೋಡು ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ ಗೌರವ ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕೊಲನಾಸ ಕೈಯುವುದೇ ಎಲ್ಲ ಮನದಲ್ಲಿ ನಿನ್ನ ಕುಲನಾಸ ಕೈಯುವುದೇ ಎಲ್ಲ ಮನದಲ್ಲಿ ತರಗಾಳ ಆಸೆಯಿದೆ ನಿನ್ನ ಮನದಲ್ಲಿ ಗೌರವ ತರಗಾಳೋ ಆಸೆಯಿದೆ ನಿನ್ನ ಮನದಲ್ಲಿ ನಿನ್ನ ಕೊಲಮಾಡೋ ಸಂತನಿದೆ ನಿನ್ನ ಕೊಲಮಾಡೋ ಸಂತನಿದೆ ಅಧಿಕಾರ ಮತದಿಂದ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ಅಬ್ಬಿ ನಾನು ನೋಡು ಹುರ್ಕ ನಾನು ನೋಡುವೆ ಚೋರತಂಗ ಹಿಡಿದಂತ ವೀರ ಮಾತನ ಚೋರತಂಗ ಹಿಡಿದಂತ ವೀರ ಮಾತನ ಅನ್ಯಾಯವಾಗಿ ಪಾಪ ಕಣ್ಣ ನ್ಯಾಯವಾಗಿ ಪ್ರಾಣ ಬಿಡುವ ಸಿಡಿದದ್ದು ಹೇಳುವುದು ಭೀಮಸೇನನು ಸಿಡಿದದ್ದು ಹೇಳುವುದು ಭೀಮಸೇನನು ಅವನ ತೊಡಗಿಂದ ನನ್ನ ತೊಡೆಯ ಅವನ ತೊಡಗಿಂದ ನಿನ್ನ ತೊಡೆಯ ಅಧಿಕಾರ 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 ಮತದಿಂದ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ಅಬ್ಬಿ ನಾನು ನೋಡು ಹುರ್ಕ ನಾನು ನೋಡು ನಾನು ನೋಡುವೆ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದರಿಂದ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ತನ್ನ ಮಸ್ತಕದ ಮೇಲಿಡುವನು. ಯಾವಾತನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿಕೊಳ್ಳುತ್ತಿರುವರೋ ಅಂತಹ ಮಹಿಮಾ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿ ಹೋಗುವಾಗ ಈ ಧೀರನಾದ ನನ್ನನ್ನು
ಜ್ಞಾಪಿಸಿಕೊಳ್ಳುವನೆ ಪರಮಾತ್ಮ. ಕೃಷ್ಣ ಮುಕುಂದ ಮಧುಸೂದನ ಕೃಷ್ಣ ಕೃಷ್ಣ ಮೊರೆ ಕೇಳಿ ನೀ ಬಾರೆಯ ಮೊರಾರೆ ಭಕ್ತರ ಮೊರೆ ಆಲಿಸೆ ಶೌರೇ ಮೊರೆ ಕೇಳಿ ನೀ ಬಾರೆಯ ಮೊರಾರೆ ಭಕ್ತರ ಮೊರೆ ಆಲಿಸೆ ಶೌರೇ